ಕಿರಣ್ ನೇರ್ಲಿಗೆ ಗೌಡ ಅಂತೇಳಿ ದಾವಣಗೆರೆ ಹತ್ರ ನನ್ನ ನೇರ್ಲಿಗೆ ಅಂತ ನನ್ನ ಊರು. ಇವತ್ತು ಲಾಂಚ್ ಬಗ್ಗೆ ಲಾಂಚ್ ಬಗ್ಗೆ ಇವತ್ತು ನಾವು ಇದಕ್ಕೆ 10 ತಿಂಗಳಿಂದ ವರ್ಕ್ ಮಾಡಿದ್ದೀವಿ ಈ ಟ್ರೈಬ್ಸ್ ಕಾಫಿಗೆ. ಇದು ಒಂದು ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದೆ. ಇದು 10 ತಿಂಗಳಿಂದ ವರ್ಕ್ ಮಾಡಿದ್ದಕ್ಕೆ ಈ ಲೆವೆಲಿಗೆ ಬಂದಿದೆ. ಆ್ಯಕ್ಚುಲಿ ಇವತ್ತು ನಮ್ಮದು ಓಪನಿಂಗ್ ಡೇಟ್ ಇಟ್ಕೊಂಡಿದ್ದೀವಿ. ಒಂದು ಲಾಸ್ಟ್ ವೀಕೇ ಇಟ್ಕೋಬೇಕಿತ್ತು, ಬಟ್ ಟ್ರೈಬ್ಸು ಬೇರೆಲ್ಲ ತುಂಬ ಜನ ಬೇರೆಲ್ಲ ಬರಲಿಕ್ಕಿತ್ತು. ಬಟ್ ಮಳೆ ಆಗಿ ಅವರಿಗೆ ಪ್ಯಾಡಿ ಕಲ್ಟಿವೇಷನ್ ಎಲ್ಲ ಇತ್ತು. ಪ್ಯಾಡಿ ಕಲ್ಟಿವೇಷನ್ ಎಲ್ಲ ಇರೋದಕ್ಕೋಸ್ಕರ ತುಂಬ ಜನಕ್ಕೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವರು ನಮಗೆ ಟೈಮ್ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಅವ್ರ ಹತ್ರ ಇವತ್ತು ಡೇಟ್ ಫಿಕ್ಸ್ ಮಾಡಿಸಿ ಇವತ್ತು ಸರ್ ಇದು ಟೆರಾಯರ್ ಬೇಸ್ಡ್ ಕಾಫಿ ಅಂತೇಳಿ ವರ್ಲ್ಡ್ ದಿಸ್ ಇಸ್ ದ ಓನ್ಲಿ ಒನ್ ಟೆರಾಯರ್ ಅಂತೇಳಿದರೆ ಆ ಮಣ್ಣಿನ ಗುಣ, ಅಟ್ಮಾಸ್ಫಿಯರು, ಮೈಕ್ರೋ ಅಟ್ಮಾಸ್ಫಿಯರು ಇದೆಲ್ಲ ಅಲ್ಲಿ ಮಾತ್ರ ಬರೋದು. ಒಡಿಸ್ಸಾ ಅರಕು ಬಾರ್ಡಲ್ಲಿ ಮಾತ್ರ ಬರೋದು. ಇಂಡಿಯಾದಲ್ಲೇ ಏಷ್ಯಾದಲ್ಲಿ ಎಲ್ಲೂ ಬರೋದಿಲ್ಲ ಈ ಕಾಫಿ. ಟೆರಾಯರ್ ಬೇಸ್ಡ್ ಓನ್ಲಿ ಒನ್ ಕಾಫಿ ಇನ್ ಇಂಡಿಯಾ ಅಂಡ್ ಏಷ್ಯಾ. ಬೆಂಗಳೂರಲ್ಲಿ ಕಾಫಿ ಲವರ್ಸ್ ತುಂಬ ಇದ್ದಾರೆ. ನಿಮಗೆ ನೋಡ್ಬೋದು, ರೋಡಲ್ಲಿ 3 ಹೋಟೆಲ್ಸ್ ಇದೆ. ರೋಡಲ್ಲಿ 4 ಕಾಫಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದು ಏನಕ್ಕೆ ಮಾಡಿದ್ದು ಅಂತೇಳಿ ಇದೊಂದು ಕಾಫಿ ಟೇಸ್ಟ್ ಮಾಡಲಿ ಅಂತ ಒಂದು ಇಷ್ಟು ದಿವಸ ನಾವು ಒಂದು ಟ್ರಯಲ್ ಮಾಡಿದ್ವಿ. 10 to 15 ಡೇಸ್ ನಾವು ಟ್ರಯಲ್ ಕಾಫಿ ಕೊಟ್ವಿ. ತುಂಬ ಜನಕ್ಕೆ ಇಷ್ಟ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜನ ಇಷ್ಟಪಟ್ಟರು ಅದನ್ನು ಕಾಫಿ ಎಲ್ಲ. ಹಾಗಾಗಿ ಅಂದರೆ ಇವತ್ತು ಕೂಡ ಬಂದು ನಾವು ಯಾರಿಗೂ ಬಂದರ್ಗೆ ಇಸ್ ಇಟ್ ಓಪನ್ ಅಂತ ಹೇಳಿದರೆ ಇಲ್ಲ, ವಿ ಆರ್ ನಾಟ್ ಓಪನ್ ಬಟ್ ವಿ ಸರ್ವ್ ದ ಕಾಫಿ ಅಂತೇಳಿ ನಾವು ಎಲ್ಲರಿಗೂ ಕಾಫಿ ಸರ್ವ್ ಮಾಡಿದ್ವಿ ಅಟ್ ದ ರೇಟ್ ಆಫ್ ₹1. ಸರ್ ಗುಣಮಟ್ಟ ಇದು ಗುಡ್ಡಗಾಡಲ್ಲಿ ಬೆಳೆಯೋದು. ಎಲ್ಲರೂ ಯಾವುದೂ ದೊಡ್ಡ ಎಸ್ಟೇಟ್ ಇರೋದಿಲ್ಲ. ಅದು ಇಲ್ಲಿ ಚಿಕ್ಕಮಗಳೂರು, ಕೂರ್ಗು, ಹಾಸನ ಥರ ದೊಡ್ಡ ಎಸ್ಟೇಟ್ ಇರೋದಿಲ್ಲ. ಎಲ್ಲ ಸಣ್ಣ ಬೌಂಡ್ರಿ ಅಂದರೆ 1/4 ಎಕರೆ, ಅರ್ಧ ಎಕರೆ, ಅದು ಬೆಟ್ಟದಲ್ಲಿ ಬೆಳೆಯೋದು. ಹಾಗಾಗಿ ಅವರು ನಮ್ಮದು ಟ್ರೈಬಲ್ದು ಕಾಫಿದು ಲೋಗೋ ನೋಡ್ಬೋದು. ಕಣ್ಣಲ್ಲಿ ಕಾಫಿ ಬೀನ್ ಇದೆ. ಅದರ ಮೀನಿಂಗ್ ಏನಂತೇಳಿ ನಮ್ಮ ಟ್ರೈಬಲ್ ವುಮೆನ್ನ ಕಾಫಿ ಎಸ್ಟೇಟ್ನ, ಕಾಫಿ ಗಿಡಗಳನ್ನ ಆ್ಯಸ್ ಅ ಹೈ ಥರ ಕೇರ್ ಮಾಡ್ತಾರೆ ಅಂತ ಅದರದ್ದು ಮೀನಿಂಗ್. ಎಸ್ ಸರ್, ಅವರು ಗೌರ್ಮೆಂಟ್ ಕೊಟ್ಟಿರೋ ಫಾರೆಸ್ಟ್ ಲ್ಯಾಂಡಲ್ಲಿ ಅವ್ರು ಗ್ರೋ ಮಾಡ್ತಾರೆ ಸರ್. ಆ್ಯಕ್ಚುಲಿ ಹೌದು ಸರ್, ದಿಸ್ ಇಸ್ ದ ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ತಗೊತೀವಿ. ಒಂದು 3 months ದಿಸ್ ಇಸ್ ಫಸ್ಟ್ ಅವರ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕಾಫಿದು. ಹಾಗಾಗಿ ಇನ್ನೂ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ವಿ ವಿಲ್ ಎಕ್ಸ್ಪ್ಯಾಂಡ್ ಸರ್. ಸರ್ ಅವರು ಒಂದು ಸಲ ಬಂದು ಕಾಫಿ ಟೇಸ್ಟ್ ಮಾಡಲಿ ಸರ್, ಅದನ್ನು ಮಾತ್ರ ನಾನು ಹೇಳ್ಬೋದು ಸರ್. ಕಾಫಿ ಒಂದ್ಸಲ ಟೇಸ್ಟ್ ಮಾಡಲಿ ಸರ್, ಕಾಫಿ ಟೇಸ್ಟ್ ಮಾಡಿ. ಲೊಕೇಶನ್ HR ಸರ್ ಆಪೋಸಿಟ್, HR ಕ್ಲಬ್ ಆಪೋಸಿಟ್, ಸೆಕ್ಟರ್ 3 ಬೆಂಗಳೂರು. ಒಂದ್ಸಲ ನಾನು ಹೇಳೋದು ರಿಕ್ವೆಸ್ಟ್ ಮಾಡಿದ್ದು ಒಂದ್ಸಲ ಬಂದು ಕಾಫಿ ಟೇಸ್ಟ್ ನೋಡಿ ಅಂತ ಗೊತ್ತಾಗುತ್ತೆ. ನಾನು ರಮ್ಯಾ ಕಿರಣ್ ಅಂತ ಹೇಳಿ. ಆ್ಯಕ್ಚುಲಿ ಟ್ರೈಬ್ಸ್ ಕಾಫಿ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇವತ್ತು ಕಾಫಿ ಶಾಪ್ ಓಪನ್ ಆಗ್ತಾ ಇದೆ, ಕೆಫೆ ಓಪನ್ ಆಗಿದೆ. ಸೊ ಇದ್ರದ್ದು ಫೌಂಡರ್ ಆಫ್ ಕಿರಣ್ ನೇರ್ಲಿಗೇಗೌಡ ಏನಿದ್ದಾರೆ, ಅವ್ರ ವೈಫ್ ನಾನು ಮಾತಾಡ್ತಾ ಇರೋದು. ಸೊ ಹೆಚ್ಚಿಗೆ ಏನು ನಾನು ಮಾತಾಡೋದಕ್ಕಿಂತ ಅವರು ಎಲ್ಲ ಆಲ್ಮೋಸ್ಟ್ ಹೇಳಿದ್ದಾರೆ. ಅವರು ಹೇಗೆ ಇದನ್ನು ಅವ್ರು ಥಿಂಕ್ ಮಾಡಿ ಇದನ್ನು ಆಚೆ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾನು ಜಾಸ್ತಿ ಏನೂ ಮಾತಾಡೋಲ್ಲ, ಬಟ್ ಕಾಫಿ ಬಗ್ಗೆ ನಾನು ಹೇಳ್ತೀನಿ ಏನಿಗೆ ಅಂಥೇಳಿ. ಕಾಫಿ ಬಂದು ಆ್ಯಕ್ಚುಲಿ ಇದು ನೈಸರ್ಗಿಕವಾಗಿ, ಸೊ ವಿತೌಟ್ ಪೆಸ್ಟಿಸೈಡ್ಸ್ ಏನು ಹಾಕದಲ್ಲೇ ಬೆಳೆದಿರೋ ಅಂಥ, ಸೊ ಫುಲ್ಲಿ ಫ್ಲೇವರ್ಡ್ ಆಗಿ ಬೆಳೆದಿರೋಂಥ ಕಾಫಿ. ಸೊ ಇದನ್ನು ನಾವು ಈಗ ಬೆಂಗಳೂರಲ್ಲಿ 10 to 15 ಫ್ಲೇವರ್ಸ್ ಬರುತ್ತೆ. ಸ್ಪೆಷಲ್ ಎಲ್ಲದೂ ಸ್ಪೆಷಲ್ಲೇ, ಎಲ್ಲದರಲ್ಲೂ ಒಳ್ಳೊಳ್ಳೆ ಇದಿರುತ್ತೆ. ಬಟ್ ಬೆಂಗಳೂರಲ್ಲಿ ಎಲ್ಲರಿಗೂ ಇಷ್ಟ ಆಗೋವಂಥ ಫ್ಲೇವರ್ಸ್ ನಮ್ಮಲ್ಲಿ ಇರುತ್ತೆ. ಸೊ ಕಸ್ಟಮರ್ಸ್ಗೆ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಅನುಭವ ತೊಗೊಂಡು ಹೋಗಲಿ ಅಂತ ನಾನು ಇಷ್ಟಪಡ್ತೀನಿ.